ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೂ ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವರು ಅದೇ ರಾತ್ರಿ ಅದೇ ಗಳಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ಅವರೆಲ್ಲರ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಪ್ರಿಯರೇ, ಇದು ಯಾರ ವಿಷಯದಲ್ಲಿ ಬರೆದಿದೆ ಎಂಬುದಾಗಿ ನಾವು ನೋಡುವಾಗ, ಪೌಲ ಸೀಲರು ಅವರು ಸೆರೆಮನೆಯಲ್ಲಿ ಹಾಕಿದ್ದಾರೆ. ಯಾಕೆಂದರೆ ಸುವಾರ್ತೆಯ ನಿಮಿತ್ತವಾಗಿ ಒಬ್ಬ ದೆವ್ವ ಹಿಡಿದ ಒಂದು ಹುಡುಗಿ ಅವರ ಹಿಂದೆ ಪ್ರತಿದಿನ ಇವರು ದೇವರ ಸೇವಕರು ಎಂಬುದಾಗಿ ಆಕೆ ಹೇಳಿ 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 ಕೊನೆಗೆ ಅದು ದೆವ್ವನೇ ಅಂತ ಗೊತ್ತಾಗಿ ಆ ಪೌಲನು ಆಕೆ ಒಳಗಿರುವಂಥ ದೆವ್ವಕ್ಕೆ ಗದರಿಸಿ ಯೇಸುವಿನ ಹೆಸರಿನಲ್ಲಿ ಬಿಟ್ಟು ಹೋಗಿ ಎಂಬುದಾಗಿ ಹೇಳುವಾಗ ಆಕೆ ಸ್ವಸ್ಥ ಬುದ್ಧಿಯಿಂದ ಆಕೆ ಗುಣ ಹೊಂದಿದಳು. ಅವರ ಕುಟುಂಬ, ಆ ಒಂದು ದಾಸಿ ಕೆಲಸ ಮಾಡುವಂಥ ಕುಟುಂಬದಲ್ಲಿ ಇರುವಂಥ ಯಜಮಾನರು ಇವ್ರ ಮೇಲೆ ಕೋಪ. ಅಯ್ಯೋ, ಇವಳು ಕಣಿ ಹೇಳ್ತಾ ಇದ್ದಳು, ಇವಳು ಒಳ್ಳೆ ಆದಾಯ ಇತ್ತು, ಜನರು ಬಂದು ಆಕೆ ಹೇಳೋ ಮಾತನ್ನು ಕೇಳಿ ಜನರು ಹಣ ಕೊಡ್ತಾಯಿದ್ರು, ನಮಗೆ ಸಂಪಾದನೆ ಇತ್ತು, ಇದೆಲ್ಲ ಇದು ಮಾಡಿದರು ಅಂತ ಹೇಳಿ ಅವರಿಗೆ ದೂರು ಹೇಳಿ ಅವರನ್ನು ಜೈಲಲ್ಲಿ ಹಾಕಿ ಚೆನ್ನಾಗಿ ಓಡಿಸಿ ಜೈಲಲ್ಲಿ ಹಾಕಿದ್ದಾರೆ. ಅವ್ರಿಗೆ ಗಾಯಗಳಾಗಿವೆ, ರಕ್ತ ಸುರಿತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ದೇವರು ಸಭೆಯ ಪ್ರಾರ್ಥನೆ ಕೇಳಿ ಭೂಕಂಪವಾಯಿತು. ಸೆರೆಮನೆ ಕೈದಿಗಳೆಲ್ಲ ಅಲ್ಲೆಲ್ಲ ಕಳಚಿ ಬಿತ್ತು, ಇವ್ರದ್ದು ಚೈನ್ಗಳೆಲ್ಲ ಬಿದ್ದೋಯ್ತು, ಡೋರೆಲ್ಲ ತೆರೆದೋಯ್ತು, ಬಾಗಿಲುಗಳೆಲ್ಲ ಸೆರೆಮನೆಯ ಬಾಗಿಲೆಲ್ಲ ತೆರೆದೋಯ್ತು. ಪ್ರಾರ್ಥನೆಯ ಬಲ ನೋಡಿ. ಆಮೇಲೆ ಅವರು ಹೊರಗಡೆ ಬರಬೇಕಾದ್ರೆ ಅಲ್ಲಿರುವಂಥ ಜೈಲರ್ ಅವನು ಕೇಳ್ತಾನೆ, ಅಯ್ಯೋಯ್ಯೋ ನಾನು ಸಾಯಬೇಕು, ಯಾಕೆಂದರೆ ಎಲ್ಲರೂ ಓಡೋಗ್ಬಿಟ್ರೆ ಇನ್ನು ನನ್ನನ್ನು ಅರಸ ನನ್ನನ್ನು ಕೊಲ್ತಾನೆ ಅನ್ನೋ ಭಯಕ್ಕೆ ಆವಾಗ ಪೌಲ್ ಹೇಳ್ತಾನೆ, ಇಲ್ಲ ಇಲ್ಲ ನೀನು ಏನು ಮಾಡಬೇಡ. ಆವಾಗ ನಾನು ಆತನ ಪ್ರಶ್ನೆ ಕೇಳ್ತಾನೆ. ಆಗ ಆ ಒಬ್ಬ ಜೈಲರ್, ಈ ಸೆರೆಮನೆಯ ಯಜಮಾನ ಕೇಳ್ತಾನೆ, ಪೌಲ್ನಿಗೆ ಹೇಳ್ತಾನೆ, ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಕೇಳುವಾಗ ಆತನಾಗ, ನೀನು ರಕ್ಷಣೆ ಯೇಸುವಿನ ಮೇಲೆ ನಂಬಿಕೆ ಇಡು, ನೀನು ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವ. ಪ್ರಿಯರೇ, ಕೆಲವೊಮ್ಮೆ ನಾವು ರಕ್ಷಣೆ ಅಂತ ಹೇಳ್ತೇವೆ, ಆದರೆ ನಮ್ಮಲ್ಲೇ ಪ್ರಾರ್ಥನೆ ಜೀವನ ಇರಲ್ಲ, ನಾವೇ ದೇವ್ರ ವಾಕ್ಯ ಓದಲ್ಲ, ನಾವೇ ಚರ್ಚಿಗೆ ಸರಿಯಾಗಿ ಹೋಗಲ್ಲ, ಆದರೆ ಇನ್ನೊಬ್ಬರ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ರಕ್ಷಣೆ ಹೊಂದಬೇಕು ಅಂತೇಳಿ. ಪ್ರಿಯರೇ, ಮೊದಲು ನನ್ನ ಜೀವನದಲ್ಲಿ ರಕ್ಷಣೆ ಇನ್ನೊಬ್ಬರು ಕಾಣಬೇಕು. ಆವಾಗ ನಾನು ನಂಬುವಾಗ ಅದು ಖಂಡಿತವಾಗಿ ನನ್ನ ಜೀವನದಲ್ಲಾಗುವಂಥ ಪರಿವರ್ತನೆ ಮೂಲಕ ನಮ್ಮ ಇಡೀ ಕುಟುಂಬ ರಕ್ಷಣೆಗೆ ಬರ್ತದೆ. ಅನೇಕ ಸಾಕ್ಷಿಗಳು ನಾವು ನೋಡ್ತೇವೆ, ಒಬ್ಬರು ರಕ್ಷಣೆ ಹೊಂದಿ ಇಡೀ ಕುಟುಂಬ ರಕ್ಷಣೆ ಹೊಂದಿದೆ. ಆದ ಕಾರಣ ಈ ದಿವಸ ನಾವು ರಕ್ಷಣೆಯ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಅನೇಕರು ಈ ರಕ್ಷಣೆ ಹೊಂದಬೇಕಾದ್ರೆ ಯೇಸು ಕ್ರಿಸ್ತನನ್ನು ನಂಬಬೇಕಾಗಿದೆ. ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಹೌದು ರಜ್ಜ, ರಕ್ಷಣೆ ಇದು ಬಹಳ ಪ್ರಾಮುಖ್ಯವಾಗಿರುವಂಥ ವಿಷಯ. ತಂದೆಯ ದೇವರೇ, ಅನೇಕರ ಕುಟುಂಬಗಳಲ್ಲಿ ಒಬ್ಬರು ರಕ್ಷಣೆ ಹೊಂದಿರ್ತಾರೆ, ಇನ್ನೊಬ್ಬರು ಹೊಂದಿರಲ್ಲ. ಆದರೆ ಸ್ವಾಮಿ, ಈ ಒಬ್ಬ ಜೈಲ್ ಕರ್ತನೆ ಸೆರೆಮನೆ ಯಜಮಾನನು, ಹೌದು ರಜ್ಜ, ತಂದೆಯ ದೇವರೇ, ಈತನು ರಕ್ಷಣೆ ಹೊಂದಬೇಕಾಗಿ ನಾನು ಏನು ಮಾಡಬೇಕು ಎಂಬುದಾಗಿ ಕೇಳುವಾಗ ಯೇಸು ಕ್ರಿಸ್ತನನ್ನು ನಂಬು, ನೀನು ನಂಬು, ನಿನ್ನೂ ಮತ್ತು ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಅಪ್ಪ, ನಂಬಿಕೆ ಎಂಥ ದೊಡ್ಡದು ರಾಜ. ಅದನ್ನು ನಂಬುವಂತೆ ಅನೇಕರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಯೇಸುವೇ ನಮ್ಮ ರಕ್ಷಕನು, ನನ್ನ ಪಾಪ ಪರಿಹಾರಕನು, ನಮ್ಮನ್ನು ನಡೆಸುವಾತನು, ನಮ್ಮನ್ನು ಮರಣದಿಂದ ಜೀವಕ್ಕೆ ನಡೆಸುವಾತನೆಂಬುದಾಗಿ ತಿಳಿದು ಪ್ರತಿಯೊಬ್ಬರ ಕುಟುಂಬದಲ್ಲಿ ಇಡೀ ಕುಟುಂಬವಾಗಿ ರಕ್ಷಿಸಲ್ಪಡಲಿಕ್ಕಾಗುವಂತೆ ಕೃಪೆ ನೀಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.